ಅಕಾಲಿಕವಾಗಿ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಬಾರಿ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ, ಈ ಬಾರಿ ಉತ್ತಮ ಫಸಲು ಬಂದಿದೆ, ಉತ್ತಮ ಆದಾಯ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಯಾವ ಪ್ರಮಾಣದಲ್ಲಿ ಅಂದ್ರೆ ಈ ಮಾವುಗಳು ಉದುರಿದೆ ಅಂತ ಹೇಳಿ. ಈ ರೀತಿಯಾಗಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರ. ಆದರೆ ಇವತ್ತು ಎಲ್ಲವೂ ಮಾವುಗಳು ಸುಮಾರು ಎಕರೆಗಟ್ಟಲೆ ಮಾವಲ್ಲಿ ಬೆಳೆದಿದ್ದಂತ ಮಾವು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರಿರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ಉತ್ತಮ ಆದಾಯ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ರು. ಶಿಕಾರಿಪುರ ಸೇರಿದಂತೆ ಸೊರಬ ಭಾಗದ ಅನೇಕ ಭಾಗಗಳಲ್ಲಿ ಈ ಮಾವನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ನಮಗೆ ಉತ್ತಮ ಫಸಲು ಸಿಗುತ್ತೆ, ಉತ್ತಮ ಲಾಭವನ್ನ ಮಾಡ್ಕೋಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅನ್ನದಾತ ಇದ್ದ. ಆದ್ರೆ ಕಳೆದ 2 ದಿನಗಳ ಹಿಂದೆ ಸುರಿದಂತ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರು ಬಿದ್ದಿರುವಂತದ್ದು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವಿಗೆ ಹಾನಿಯಾಗಿದೆ. ಹಾಗಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಮ್ಮ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮಾವು ಬೆಳೆಗಾರ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರವು ಸಹ ಮಾವು ಬೆಳೆಗಾರರ ಪರ ನಿಂತ್ಕೊಳ್ಳಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ವಿಮನಕೆಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಕಾಲಿಕವಾಗಿ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಬಾರಿ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ, ಈ ಬಾರಿ ಉತ್ತಮ ಫಸಲು ಬಂದಿದೆ, ಉತ್ತಮ ಆದಾಯ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಯಾವ ಪ್ರಮಾಣದಲ್ಲಿ ಅಂದ್ರೆ ಈ ಮಾವುಗಳು ಉದುರಿದೆ ಅಂತ ಹೇಳಿ. ಈ ರೀತಿಯಾಗಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರ. ಆದರೆ ಇವತ್ತು ಎಲ್ಲವೂ ಮಾವುಗಳು ಸುಮಾರು ಎಕರೆಗಟ್ಟಲೆ ಮಾವಲ್ಲಿ ಬೆಳೆದಿದ್ದಂತ ಮಾವು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರಿರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ಉತ್ತಮ ಆದಾಯ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ರು. ಶಿಕಾರಿಪುರ ಸೇರಿದಂತೆ ಸೊರಬ ಭಾಗದ ಅನೇಕ ಭಾಗಗಳಲ್ಲಿ ಮಾವನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ನಮಗೆ ಉತ್ತಮ ಫಸಲು ಸಿಗುತ್ತೆ, ಉತ್ತಮ ಲಾಭವನ್ನ ಮಾಡ್ಕೋಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅನ್ನದಾತ ಇದ್ದ. ಆದ್ರೆ ಕಳೆದ 2 ದಿನಗಳ ಹಿಂದೆ ಸುರಿದಂತ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರು ಬಿದ್ದಿರುವಂತದ್ದು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವಿಗೆ ಹಾನಿಯಾಗಿದೆ. ಹಾಗಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಮ್ಮ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮಾವು ಬೆಳೆಗಾರ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರವು ಸಹ ಮಾವು ಬೆಳೆಗಾರರ ಪರ ನಿಂತ್ಕೊಳ್ಳಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ವಿಮನಕೆಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಕಾಲಿಕವಾಗಿ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಬಾರಿ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ, ಈ ಬಾರಿ ಉತ್ತಮ ಫಸಲು ಬಂದಿದೆ, ಉತ್ತಮ ಆದಾಯ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಯಾವ ಪ್ರಮಾಣದಲ್ಲಿ ಅಂದ್ರೆ ಈ ಮಾವುಗಳು ಉದುರಿದೆ ಅಂತ ಹೇಳಿ. ಈ ರೀತಿಯಾಗಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರ. ಆದರೆ ಇವತ್ತು ಎಲ್ಲವೂ ಮಾವುಗಳು ಸುಮಾರು ಎಕರೆಗಟ್ಟಲೆ ಮಾವಲ್ಲಿ ಬೆಳೆದಿದ್ದಂತ ಮಾವು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರಿರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ಉತ್ತಮ ಆದಾಯ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ರು. ಶಿಕಾರಿಪುರ ಸೇರಿದಂತೆ ಸೊರಬ ಭಾಗದ ಅನೇಕ ಭಾಗಗಳಲ್ಲಿ ಮಾವನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ನಮಗೆ ಉತ್ತಮ ಫಸಲು ಸಿಗುತ್ತೆ, ಉತ್ತಮ ಲಾಭವನ್ನ ಮಾಡ್ಕೋಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅನ್ನದಾತ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದಂತ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರು ಬಿದ್ದಿರುವಂತದ್ದು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವಿಗೆ ಹಾನಿಯಾಗಿದೆ. ಹಾಗಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಮ್ಮ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮಾವು ಬೆಳೆಗಾರ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರವು ಸಹ ಮಾವು ಬೆಳೆಗಾರರ ಪರ ನಿಂತ್ಕೊಳ್ಳಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ವಿಮನಕೆಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಕಾಲಿಕವಾಗಿ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಬಾರಿ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ, ಈ ಬಾರಿ ಉತ್ತಮ ಫಸಲು ಬಂದಿದೆ, ಉತ್ತಮ ಆದಾಯ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ
ಸುರಿದ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಯಾವ ಪ್ರಮಾಣದಲ್ಲಿ ಅಂದರೆ ಈ ಮಾವುಗಳು ಉದುರಿದೆ ಅಂತ ಹೇಳಿ. ಈ ರೀತಿಯಾಗಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರ, ಆದರೆ ಇವತ್ತು ಎಲ್ಲವೂ ಮಾವುಗಳು ಸುಮಾರು ಎಕರೆಗಟ್ಟಲೆ ಮಾವಲ್ಲಿ ಬೆಳೆದಿದ್ದಂಥ ಮಾವು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲ ಮಾವುಗಳು ಉದುರಿರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ಉತ್ತಮ ಆದಾಯ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ರು. ಶಿಕಾರಿಪುರ ಸೇರಿದಂತೆ ಸೊರಬ ಭಾಗದ ಅನೇಕ ಭಾಗಗಳಲ್ಲಿ ಈ ಮಾವನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ನಮಗೆ ಉತ್ತಮ ಫಸಲು ಸಿಗುತ್ತೆ, ಉತ್ತಮ ಲಾಭವನ್ನ ಮಾಡ್ಕೋಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅನ್ನದಾತ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದಂತಹ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರು ಬಿದ್ದಿರುವಂತದ್ದು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವಿಗೆ ಹಾನಿಯಾಗಿದೆ. ಹಾಗಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಮ್ಮ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮಾವು ಬೆಳೆಗಾರ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರವು ಸಹ ಮಾವು ಬೆಳೆಗಾರರ ಪರ ನಿಂತ್ಕೊಳ್ಳಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ವಿಮನ ಕೆಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಕಾಲಿಕವಾಗಿ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಬಾರಿ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ, ಈ ಬಾರಿ ಉತ್ತಮ ಫಸಲು ಬಂದಿದೆ, ಉತ್ತಮ ಆದಾಯ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಯಾವ ಪ್ರಮಾಣದಲ್ಲಿ ಅಂದರೆ ಈ ಮಾವುಗಳು ಉದುರಿದೆ ಅಂತ ಹೇಳಿ. ಈ ರೀತಿಯಾಗಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರ, ಆದರೆ ಇವತ್ತು ಎಲ್ಲವೂ ಮಾವುಗಳು ಸುಮಾರು ಎಕರೆಗಟ್ಟಲೆ ಮಾವಲ್ಲಿ ಬೆಳೆದಿದ್ದಂಥ ಮಾವು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲ ಮಾವುಗಳು ಉದುರಿರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ಉತ್ತಮ ಆದಾಯ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ರು. ಶಿಕಾರಿಪುರ ಸೇರಿದಂತೆ ಸೊರಬ ಭಾಗದ ಅನೇಕ ಭಾಗಗಳಲ್ಲಿ ಈ ಮಾವನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ನಮಗೆ ಉತ್ತಮ ಫಸಲು ಸಿಗುತ್ತೆ, ಉತ್ತಮ ಲಾಭವನ್ನ ಮಾಡ್ಕೋಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅನ್ನದಾತ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದಂತಹ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರು ಬಿದ್ದಿರುವಂತದ್ದು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವಿಗೆ ಹಾನಿಯಾಗಿದೆ. ಹಾಗಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಮ್ಮ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮಾವು ಬೆಳೆಗಾರ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರವು ಸಹ ಮಾವು ಬೆಳೆಗಾರರ ಪರ ನಿಂತ್ಕೊಳ್ಳಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ವಿಮನ ಕೆಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಕಾಲಿಕವಾಗಿ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಬಾರಿ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ, ಈ ಬಾರಿ ಉತ್ತಮ ಫಸಲು ಬಂದಿದೆ, ಉತ್ತಮ ಆದಾಯ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಯಾವ ಪ್ರಮಾಣದಲ್ಲಿ ಅಂದರೆ ಈ ಮಾವುಗಳು ಉದುರಿದೆ ಅಂತ ಹೇಳಿ. ಈ ರೀತಿಯಾಗಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರ, ಆದರೆ ಇವತ್ತು ಎಲ್ಲವೂ ಮಾವುಗಳು ಸುಮಾರು ಎಕರೆಗಟ್ಟಲೆ ಮಾವಲ್ಲಿ ಬೆಳೆದಿದ್ದಂಥ ಮಾವು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲ ಮಾವುಗಳು ಉದುರಿರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ಉತ್ತಮ ಆದಾಯ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ರು. ಶಿಕಾರಿಪುರ ಸೇರಿದಂತೆ ಸೊರಬ ಭಾಗದ ಅನೇಕ ಭಾಗಗಳಲ್ಲಿ ಈ ಮಾವನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ನಮಗೆ ಉತ್ತಮ ಫಸಲು ಸಿಗುತ್ತೆ, ಉತ್ತಮ ಲಾಭವನ್ನ ಮಾಡ್ಕೋಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅನ್ನದಾತ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದಂತಹ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರು ಬಿದ್ದಿರುವಂತದ್ದು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವಿಗೆ ಹಾನಿಯಾಗಿದೆ. ಹಾಗಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಮ್ಮ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮಾವು ಬೆಳೆಗಾರ ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರವು ಸಹ ಮಾವು ಬೆಳೆಗಾರರ ಪರ ನಿಂತ್ಕೊಳ್ಳಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ವಿಮನ ಕೆಸ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಕಾಲಿಕವಾಗಿ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಬಾರಿ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ, ಈ ಬಾರಿ ಉತ್ತಮ ಫಸಲು ಬಂದಿದೆ, ಉತ್ತಮ ಆದಾಯ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಯಾವ ಪ್ರಮಾಣದಲ್ಲಿ ಅಂದರೆ ಈ ಮಾವುಗಳು ಉದುರಿದೆ ಅಂತ ಹೇಳಿ. ಈ ರೀತಿಯಾಗಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರ, ಆದರೆ ಇವತ್ತು
ಎಲ್ಲವೂ ಮಾವುಗಳು ಸುಮಾರು ಎಕರೆಗಟ್ಟಲೆ ಮಾವಲ್ಲಿ ಬೆಳೆದಿದ್ದಂಥ ಏನು ಮಾವು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲ ಮಾವುಗಳು ಉದುರಿರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ಉತ್ತಮ ಆದಾಯ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ರು. ಶಿಕಾರಿಪುರ ಸೇರಿದಂತೆ ಸೊರಬ ಭಾಗದ ಅನೇಕ ಭಾಗಗಳಲ್ಲಿ ಮಾವನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ನಮಗೆ ಉತ್ತಮ ಫಸಲು ಸಿಗುತ್ತೆ, ಉತ್ತಮ ಲಾಭವನ್ನ ಮಾಡ್ಕೋಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅನ್ನದಾತ ಇದ್ದ. ಆದ್ರೆ ಕಳೆದ 2 ದಿನಗಳ ಹಿಂದೆ ಸುರಿದಂತ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರು ಬಿದ್ದಿರುವಂತದ್ದು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವಿಗೆ ಹಾನಿಯಾಗಿದೆ. ಹಾಗಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಮ್ಮ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮಾವು ಬೆಳೆಗಾರ ಏನು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರವು ಸಹ ಮಾವು ಬೆಳೆಗಾರರ ಪರ ನಿಂತ್ಕೊಳ್ಳಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ಭೀಮನಾಯಕ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ. ಅಕಾಲಿಕವಾಗಿ ಸುರಿದಂತ ಆಲಿಕಲ್ಲು ಮಳೆಯಿಂದಾಗಿ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿರುವಂತದ್ದು. ಈ ಬಾರಿ ಉತ್ತಮ ಫಸಲು ನಿರೀಕ್ಷೆಯಲ್ಲಿದ್ದ, ಈ ಬಾರಿ ಉತ್ತಮ ಫಸಲು ಬಂದಿದೆ, ಉತ್ತಮ ಆದಾಯ ಬರುತ್ತೆ ಎನ್ನುವಂತ ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರ ಇದ್ದ. ಆದರೆ ಕಳೆದ 2 ದಿನಗಳ ಹಿಂದೆ ಸುರಿದ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಿಮಗೆ ತೋರಿಸ್ತಾ ಹೋಗ್ತೇನೆ, ನೋಡ್ಬೋದು ಯಾವ ಪ್ರಮಾಣದಲ್ಲಿ ಅಂದ್ರೆ ಈ ಮಾವುಗಳು ಉದುರಿದೆ ಅಂತ ಹೇಳಿ. ಈ ರೀತಿಯಾಗಿ ಉತ್ತಮ ಬೆಳೆಯ ನಿರೀಕ್ಷೆಯಲ್ಲಿದ್ದ ಬೆಳೆಗಾರ, ಆದ್ರೆ ಇವತ್ತು ಎಲ್ಲವೂ ಮಾವುಗಳು ಸುಮಾರು ಎಕರೆಗಟ್ಟಲೆ ಮಾವಲ್ಲಿ ಬೆಳೆದಿದ್ದಂತ ಏನು ಮಾವು ಬೆಳೆಗಾರ ಇವತ್ತು ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರಿರುವಂಥದ್ದು. ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ಉತ್ತಮ ಆದಾಯ ಸಿಗುತ್ತೆ ಅಂತೇಳಿ ಸಾಕಷ್ಟು ನಿರೀಕ್ಷೆಯಲ್ಲಿ ಮಾವು ಬೆಳೆಗಾರರು ಇದ್ರು. ಶಿಕಾರಿಪುರ ಸೇರಿದಂತೆ ಸೊರಬ ಭಾಗದ ಅನೇಕ ಭಾಗಗಳಲ್ಲಿ ಮಾವನ್ನ ಹೆಚ್ಚಾಗಿ ಬೆಳೀತಾರೆ. ಹಾಗಾಗಿ ಈ ಬಾರಿ ಉತ್ತಮ ಬೆಳೆ ಬಂದಿದೆ, ಹಾಗಾಗಿ ನಮಗೆ ಉತ್ತಮ ಫಸಲು ಸಿಗುತ್ತೆ, ಉತ್ತಮ ಲಾಭವನ್ನ ಮಾಡ್ಕೋಬಹುದು ಎನ್ನುವಂತ ನಿರೀಕ್ಷೆಯಲ್ಲಿ ಅನ್ನದಾತ ಇದ್ದ. ಆದ್ರೆ ಕಳೆದ 2 ದಿನಗಳ ಹಿಂದೆ ಸುರಿದಂತ ಆಲಿಕಲ್ಲು ಸಹಿತ ಮಳೆಯಿಂದಾಗಿ ಎಲ್ಲಾ ಮಾವುಗಳು ಉದುರು ಬಿದ್ದಿರುವಂತದ್ದು, ಜೊತೆಗೆ ಸಾಕಷ್ಟು ಪ್ರಮಾಣದಲ್ಲಿ ಮಾವಿಗೆ ಹಾನಿಯಾಗಿದೆ. ಹಾಗಾಗಿ ಈಗ ಮಾವು ಬೆಳೆಗಾರ ಸಂಕಷ್ಟಕ್ಕೆ ಸಿಲುಕಿದ್ದಾನೆ. ನಮ್ಮ ನೆರವಿಗೆ ಸರ್ಕಾರಗಳು ಧಾವಿಸಬೇಕು ಅಂತೇಳಿ ಸರ್ಕಾರಕ್ಕೆ ಮಾವು ಬೆಳೆಗಾರ ಏನು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಹಾಗಾಗಿ ಸರ್ಕಾರವು ಸಹ ಮಾವು ಬೆಳೆಗಾರರ ಪರ ನಿಂತ್ಕೊಳ್ಳಿ ಎನ್ನುವಂಥದ್ದೇ ನಮ್ಮ ಆಗ್ರಹ. ಭೀಮನಾಯಕ್ ರಿಪಬ್ಲಿಕ್ ಕನ್ನಡ, ಶಿವಮೊಗ್ಗ.